ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿಂದ ಒಟ್ಟು 82 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇದು. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಡೈರೆಕ್ಟರೇಟ್ ಜನರಲ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಗ್ರೂಪ್ ಸಿ ಪೋಸ್ಟ್ಸ್ ಕಾಂಬಟೈಸ್ಡ್ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಇನ್ BSF Air Wing and Group B and C posts combatized non-gazetted non-ministerial in BSF Engineering set up for vacancy year 2024. Online applications are invited from eligible and interested male and female Indian citizens for filling up the under-mentioned vacancies of Group C posts combatized non-gazetted non-ministerial in Air Wing of Border Security Force and Group B and C posts combatized non-gazetted non-ministerial in engineering setup of Border Security Force, Ministry of Home Affairs, Government of India. Vacancies are as under. ವೀಕ್ಷಕರೇ, ಇಲ್ಲಿ ವೇಕೆನ್ಸಿಗಳ ಟೇಬಲ್ ಕೊಟ್ಟಿದ್ದಾರೆ. ಮೊದಲಿಗಾಗಿ ವೇಕೆನ್ಸಿ ಇನ್ BSF ಏರ್ ವಿಂಗ್, ಅಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಮತ್ತು ನೇಮ್ ಆಫ್ ವಿಂಗ್ ಮತ್ತು ಟ್ರೇಡ್, ಯಾವ ಟ್ರೇಡಲ್ಲಿ ಹುದ್ದೆಗಳು ಕಾಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಏರ್ಕ್ರಾಫ್ಟ್ ಮೆಕ್ಯಾನಿಕ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ರೋಟ್ರಿ ವಿಂಗಲ್ಲಿ ಮೆಕ್ಯಾನಿಕಲ್, ಏರ್ ಫ್ರೇಮ್ ಆ್ಯಂಡ್ ಇಂಜಿನ್, ಏವಿಯಾನಿಕ್ಸ್, ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್, ರೇಡಿಯೋ ಆ್ಯಂಡ್ ರಡಾರ್, ಫಿಕ್ಸ್ಡ್ ವಿಂಗ್, ಮೆಕ್ಯಾನಿಕಲ್, ಏವಿಯಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರೂಮೆಂಟ್. ಇಲ್ಲಿ ಮತ್ತೆ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಅಸಿಸ್ಟೆಂಟ್ ರೇಡಿಯೋ ಮೆಕ್ಯಾನಿಕ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಯಾವ ವಿಂಗ್ ಮತ್ತು ಎಷ್ಟು ವೇಕೆನ್ಸೀಸ್ ಇದಾವಂತೆ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 11 ಇದ್ದಾವೆ. ಮತ್ತು ಕಾನ್ಸ್ಟೇಬಲ್ ಸ್ಟೋರ್ ಮ್ಯಾನ್ಗೆ ಒಟ್ಟು ಇಲ್ಲಿ ಎಲ್ಲ ಸೇರಿ ಒಟ್ಟು 22 ಹುದ್ದೆಗಳು ಇದ್ದಾವೆ ವೀಕ್ಷಕರೇ. ತಾವಿಲ್ಲಿ ನೋಡಬಹುದು ಪೇ ಲೆವೆಲ್ ಕೂಡ ಕೊಟ್ಟಿದ್ದಾರೆ, ಯಾವ ಪೋಸ್ಟ್ಗೆ ಎಷ್ಟು ಪೇಮೆಂಟ್ ಅಂತ. ಆಮೇಲೆ ಇಲ್ಲಿ ವೇಕೆನ್ಸಿ ಇನ್ ಇಂಜಿನಿಯರಿಂಗ್ ಸೆಟಪ್, BSF ಇಂಜಿನಿಯರಿಂಗ್ ಸೆಟಪ್ ಗ್ರೂಪ್ ಬಿ ಪೋಸ್ಟ್ಸ್ ಟೇಬಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಗ್ರೂಪ್ ಸಿ ಪೋಸ್ಟ್ಸ್ಗೆ ಟೇಬಲ್ ಕೊಟ್ಟಿದ್ದಾರೆ, ಯಾವ ಪೋಸ್ಟು ಎಷ್ಟು ಸಂಖ್ಯೆ ಹುದ್ದೆಗಳಿದ್ದಾವೆ. ಆಮೇಲೆ ಪೇ ಸ್ಕೇಲ್ ಇಲ್ಲಿ 10% ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ರಿಸರ್ವೇಷನ್ ಇದೆ, ಮತ್ತು 14 to 15% ಫಾರ್ ವುಮೆನ್ ಕೂಡ ಇದೆ. ತಾವು ನೋಡಬಹುದು ವೀಕ್ಷಕರೇ. ಇಲ್ಲಿ ರಿಕ್ವಿಸಿಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೊದಲಿಗಾಗಿ BSF ಏರ್ ವಿಂಗ್ ಅಲ್ಲಿ ಅದರ ಅಂಡರ್ ಬರೋ ವೇಕೆನ್ಸಿಗಳಿಗೆ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಆಮೇಲೆ ಇಲ್ಲಿ ಕಾನ್ಸ್ಟೇಬಲ್ ಸ್ಟೋರ್ ಮ್ಯಾನ್ಗೆ ಕೊಟ್ಟಿದ್ದಾರೆ ಎಂದು ನೋಡಬಹುದು. ಮೆಟ್ರಿಕ್ಯುಲೇಷನ್ ಪಾಸ್ ವಿತ್ ಸೈನ್ಸ್ ಆರ್ ಈಕ್ವಲೆಂಟ್ ಫ್ರಮ್ ಅ ರೆಕಗ್ನೈಸ್ಡ್ ಬೋರ್ಡ್, must have 2-year working experience in store or warehousing of any government or public sector undertaking or autonomous organization or any company or private firm or institution, working knowledge in computer or having prior aviation experience is preferable. ವೀಕ್ಷಕರೇ, ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಿದ್ದಾರೆ ಕೆಲವೊಂದು ಪೋಸ್ಟ್ಗೆ, ತಾವು ನೋಡ್ಕೋಬೇಕು. ಮತ್ತು ಇಲ್ಲಿ BSF ಇಂಜಿನಿಯರಿಂಗ್ ಸೆಟಪ್ ಕೆಳಗಡೆ ಯಾವ್ಯಾವ ಪೋಸ್ಟ್ ಇದೆ ಅದಕ್ಕೆ ಕೂಡ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ತಾವು ಇಲ್ಲಿ ನೋಡಬಹುದು. ಇಲ್ಲಿ ಕೂಡ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿದ್ದಾರೆ, ಲೈನ್ ಮ್ಯಾನ್ಗೆ ಅದರ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮೊದಲಿಗಾಗಿ BSF ಏರ್ ವಿಂಗ್ ಅಲ್ಲಿರೋ ಎಲ್ಲ ಪೋಸ್ಟ್ಗೆ ಎಷ್ಟು ಏಜ್ ಲಿಮಿಟ್ ಇದೆ ಅಂತ ಕೊಟ್ಟಿದ್ದಾರೆ, ತಾವು ಇಲ್ಲಿ ಓದ್ಕೋಬಹುದು ಸ್ಕ್ರೀನ್ಶಾಟ್ ತಗೊಂಡು ನೋಟಿಫಿಕೇಷನ್ನ. ಅದಾದ ಮೇಲೆ BSF ಇಂಜಿನಿಯರಿಂಗ್ ಸೆಟಪ್ಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಲಾಗಿನ್ ಟು ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಟು ವ್ಯೂ ಡೀಟೇಲ್ಡ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಸ್ ವಿಚ್ ವಿಲ್ ಬಿ ಅವೈಲೇಬಲ್ ಆನ್ BSF ವೆಬ್ಸೈಟ್ ಆಫ್ಟರ್ ಪಬ್ಲಿಕೇಶನ್ ಆಫ್ ಅಡ್ವರ್ಟೈಸ್ಮೆಂಟ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್ ಆರ್ ರೋಜ್ಗಾರ್ ಸಮಾಚಾರ್. ಸೊ ಇಲ್ಲಿ ಮತ್ತು ಇನ್ನೂ ಮಾಹಿತಿ ಬೇಕಂದರೆ ತಾವು ಈ ವೆಬ್ಸೈಟ್ಗೆ ಹೋಗಿ ಪದೇ ನೋಟಿಫಿಕೇಷನ್ಗೆ ವೇಟ್ ಮಾಡಬೇಕು. ವೇಕೆನ್ಸಿ ಕಾಲ್ ಮಾಡೋಕ್ಕೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಲಿಂಕ್ ಕೂಡ ಕೊಡ್ತಾರೆ, ಅದಕ್ಕೆ ವೇಟ್ ಮಾಡಬೇಕು. ಮತ್ತು ಫರ್ದರ್ ಇನ್ಸ್ಟ್ರಕ್ಷನ್ಸ್ಗೆ ವೇಟ್ ಮಾಡಬೇಕು. ಪ್ರಿಯ ವೀಕ್ಷಕರೇ, ತಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ಳುತ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.